ಇಲ್ಲಿ ಯಾರು ಪ್ರಪೋಸಲ್ ಬಂದಿಲ್ಲ, ಪ್ರಪೋಸಲ್ ಬಂದಿಲ್ಲ. ನನಗೆ ಆಥರೈಸ್ ಮಾಡಿದ್ದಾರೆ, ನಾನು ತೀರ್ಮಾನ ಮಾಡ್ತೀನಿ. ವಿಜೃಂಭಣೆಗೆ ಎಷ್ಟು ಖರ್ಚಾಗುತ್ತೆ ಅಷ್ಟು ಮಾಡ್ತೀವಿ. ಕಳೆದ ಬಾರಿ ಸುಮಾರು 30 ಕೋಟಿ ರೂಪಾಯಿನಷ್ಟು ಖರ್ಚಾಗಿತ್ತು. ಈ ಸಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗ್ಬೋದು. ನೀನೇ ಹೇಳದಷ್ಟು ನಾವು ಮಾಡೋಕ್ಕಾದ್ದೇನಪ್ಪ? ನೀನೇ ಖರ್ಚು ಮಾಡೋ ಒಂಥರ ನೀನೇ ಹೇಳ್ತಾ ಇದ್ದೆ. ವಿಜೃಂಭಣೆಯಿಂದ ಮಾಡಲಿಕ್ಕೆ ಎಷ್ಟು ಮಾಡಬೇಕು ಅಷ್ಟು ಮಾಡ್ತೀವಿ. ನೀನು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಇಲ್ಲ, ಈ ಸರಿ ಮಿಸ್ಯೂಸ್ ಆಗಬಾರ್ದಾಗ ನೋಡ್ಕೋತೀವಿ. ಮಿಸ್ಯೂಸ್ ಆಗಬಾರ್ದಾಗಿ ಮಹದೇವಪ್ಪನವರು ಎಲ್ಲ ನಿಗಾ ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾಳೆ ತುಂಗಭದ್ರಾ ಡ್ಯಾಮ್ಗೆ ಹೋಗ್ತಾ ಇದ್ದೀನಿ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಬಂದಿದ್ದಾರೆ. ನಾನು ಕೂಡ ನಾಳೆ ಹೋಗ್ತಾ ಇದ್ದೀನಿ. ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಡ್ಯಾಮ್ನಲ್ಲಿ ಏನು ತೊಂದರೆ ಆಗಿದೆ ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ. ವಿಜೇಂದ್ರಿಗೆಲ್ಲ ಉತ್ತರ ಕೊಡಲ್ರಿ ನಾನು. ಇಲ್ಲಿ ಯಾರು ಪ್ರಪೋಸಲ್ ಬಂದಿಲ್ಲ, ಪ್ರಪೋಸಲ್ ಬಂದಿಲ್ಲ. ನನಗೆ ಆಥರೈಸ್ ಮಾಡಿದ್ದಾರೆ, ನಾನು ತೀರ್ಮಾನ ಮಾಡ್ತೀನಿ. ವಿಜೃಂಭಣೆಗೆ ಎಷ್ಟು ಖರ್ಚಾಗುತ್ತೆ ಅಷ್ಟು ಮಾಡ್ತೀವಿ. ಕಳೆದ ಬಾರಿ ಸುಮಾರು 30 ಕೋಟಿ ರೂಪಾಯಿನಷ್ಟು ಖರ್ಚಾಗಿತ್ತು. ಈ ಸಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗ್ಬೋದು. ನೀನೇ ಹೇಳದಷ್ಟು ನಾವು ಮಾಡೋಕ್ಕಾದ್ದೇನಪ್ಪ? ನೀನೇ ಖರ್ಚು ಮಾಡೋ ಒಂಥರ ನೀನೇ ಹೇಳ್ತಾ ಇದ್ದೆ. ವಿಜೃಂಭಣೆಯಿಂದ ಮಾಡಲಿಕ್ಕೆ ಎಷ್ಟು ಮಾಡಬೇಕು ಅಷ್ಟು ಮಾಡ್ತೀವಿ. ನೀನು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಇಲ್ಲ, ಈ ಸರಿ ಮಿಸ್ಯೂಸ್ ಆಗಬಾರ್ದಾಗ ನೋಡ್ಕೋತೀವಿ. ಮಿಸ್ಯೂಸ್ ಆಗಬಾರ್ದಾಗಿ ಮಹದೇವಪ್ಪನವರು ಎಲ್ಲ ನಿಗಾ ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾಳೆ ತುಂಗಭದ್ರಾ ಡ್ಯಾಮ್ಗೆ ಹೋಗ್ತಾ ಇದ್ದೀನಿ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಬಂದಿದ್ದಾರೆ. ನಾನು ಕೂಡ ನಾಳೆ ಹೋಗ್ತಾ ಇದ್ದೀನಿ. ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಡ್ಯಾಮ್ನಲ್ಲಿ ಏನು ತೊಂದರೆ ಆಗಿದೆ ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ. ವಿಜೇಂದ್ರಿಗೆಲ್ಲ ಉತ್ತರ ಕೊಡಲ್ರಿ ನಾನು.